ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ಅಂಬಿಕಾ ನಿಮ್ಮೆಲ್ಲರಿಗೂ ಹೊಸಬ್ರಲ್ಲ. ಅವ್ರ ಬಗ್ಗೆ ಹೊಸದಾಗಿ ನಾನು ಹೇಳೋಂಥದ್ದು ಏನೂ ಇಲ್ಲ. ಅವ್ರು ಹೇಗಿದ್ರು, ನಿಮ್ಮೆಲ್ಲರ ಜೊತೆ ಅಕ್ಕರೆಯಿಂದ ಹೇಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ನಾನು ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಅವರ ಪ್ರೀತಿ ವಿಶ್ವಾಸನ ನೀವೆಲ್ಲರೂ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ. ಅವರು ಈ ಸಂಸ್ಥೆಯ ಬೋರ್ಡ್ ಆಫ್ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಈ ಸಂಸ್ಥೆಯ ಶಕ್ತಿ. ಆ ಶಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ಕಂಡ ಕನಸು, ಅವ್ರು ಪಟ್ಟ ಪರಿಶ್ರಮ ಎಂದೆಂದಿಗೂ ನಮ್ಮ ಸಂಸ್ಥೆಗೆ ಶ್ರೀರಕ್ಷೆಯಾಗಿರುತ್ತೆ. ನಾನು ಮಾತಾಡ್ಬೋದಾ? ನಾನು ಮೊದಲನೇದಾಗಿ ಇಂಟ್ರಪ್ಟ್ ಮಾಡಿದ್ದಕ್ಕೆ ಸಾರಿ ಕೇಳ್ತೀನಿ. ನಾನು ನಿಮ್ಮೆಲ್ಲರ ಹತ್ರ ಇನ್ನೊಂದು ವಿಷಯಕ್ಕೂ ಸಾರಿ ಕೇಳಬೇಕು. ಈ ಸಲ ಬೋನಸ್ ಲೇಟ್ ಆಗಿದ್ದು ನನ್ನಿಂದ. ಅಂಬಿಕಾದ್ಗೆ ಹೆಸರಲ್ಲಿರೋದು ಯಾವುದೇ ಆಗಿರಲಿ, ನಾನು ಮುಟ್ಟೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಯ್ತು. ನನ್ನ ಗ್ರೀಡಿಂದ ನಿಮ್ಮೆಲ್ಲರಿಗೂ ಸಮಸ್ಯೆ ಆಗಿದೆ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಈ ಥರ ಯಾವತ್ತೂ ಆಗಲ್ಲ ಅನ್ನೋದು ಪ್ರಾಮಿಸ್ ಮಾಡಿದೆ. ಎಲ್ಲರಿಗೂ ಸಾರಿ ಗಾಯ್ಸ್. ಅರುಣ್, ವಾಟ್ ಯು ಡೂಯಿಂಗ್? ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ. ಹನುಮಂತ್, ಅರುಣ್, ನಿನ್ನ ಜಾಗ ಇದಲ್ಲ. ಪಶ್ಚಾತ್ತಾಪ ಅನ್ನೋದು ದೊಡ್ಡ ಶಿಕ್ಷೆ ಅಂತ ಹೇಳ್ತಾರೆ. ನೀನು ಯಾವ ಪಶ್ಚಾತ್ತಾಪ ಆಗಿದಲ್ಲ, ಅಷ್ಟು ಸಾಕು. ಕಾಲಿಗೆಲ್ಲ ಬೀಳೋದು ಬೇಡ. ಇಲ್ಲ ಶರತ್, ನಾನು ಮಾಡಿರೋ ತಪ್ಪಿಗೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನನಗೆ ಗಿಲ್ಟ್ ಕಮ್ಮಿ ಆಗೋದು. ಶರತ್, ಎಲ್ಲರಿಗೂ ನಮಸ್ಕಾರ. ಈ ಬೋನಸ್ ಅನ್ನೋದು ಅಂಬಿಕಾ ಐಡಿಯಾ. ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ನೀವು ಪ್ರತಿ ಸಲ ಚೆನ್ನಾಗಿ ಕೆಲಸ ಮಾಡಿದಾಗ ಬೋನಸ್ ಕೊಡಬೇಕು ಅಂತ ಅಂಬಿಕಾ ಯಾವಾಗಲೂ ಮಾತಾಡ್ತಾ ಇರ್ತಾ ಇದ್ರು. ಈ ಫ್ಯಾಕ್ಟ್ರಿ ಬೆನ್ನೆಲುಬೆ ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂತ ಅಂಬಿಕಾ ನಂಬಿಕೆ, ನನ್ನ ನಂಬಿಕೆ ಕೂಡ. ಇವತ್ತು ಅಂಬಿಕಾ ಫಿಸಿಕಲಿ ನಮ್ಮ ಜೊತೆ ಇಲ್ಲ. ಸಾರಿ. ಆದರೆ ಅಂಬಿಕಾ ಈ ಫ್ಯಾಕ್ಟ್ರಿ ಏಳಿಗೆಗೆ, ನಿಮ್ಮೆಲ್ಲರ ಒಳಿತಿಗಾಗಿ ಕಂಡಿದ್ದಂಥ ಕನಸು ಯಾವಾಗಲೂ ಜೀವಂತವಾಗಿರುತ್ತೆ. ಅಂಬಿಕಾ ಇಲ್ಲ ಅನ್ನೋದನ್ನ ನಾನು ಯಾವತ್ತೂ ನಂಬಲ್ಲ. ಅಂಬಿಕಾ ಎಲ್ಲೂ ಹೋಗಿಲ್ಲ, ಇಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾಳೆ. ಎಲ್ಲರಿಗೂ ಅಂಬಿಕಾ ಪ್ರಪಂಚದಲ್ಲಿ ಒಬ್ರು. ನನಗೆ ಅಂಬಿಕಾನೇ ಪ್ರಪಂಚ.
ಅಂಬಿಕಾ, ನೀನು ಆಸೆ ಪಟ್ಟಿದ್ದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ. ನಿನ್ ಕಂಡ ಕನ್ಸುಗಳನ್ನೆಲ್ಲ ನಾನೇ ಸಾಕಾರ ಮಾಡ್ತೀನಿ. ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು. ನಾನು ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ ಶರತ್. ಪ್ರತಿ ದಿನ ಪ್ರತಿ ಕ್ಷಣ ನಾನು ಅಂಬಿಕಾನ ನೆನೆಸ್ಕೋತಾನೆ ಇರ್ತೀನಿ. ನನ್ನ ಸುತ್ತಮುತ್ತ ಇರೋ ಪ್ರತಿ ಒಂದರಲ್ಲೂ ಅಂಬಿಕಾ ನೆನಪಿದೆ. ನನ್ನ ಉಸಿರಲ್ಲೇ ಅಂಬಿಕಾ ಬೆರ್ತು ಹೋಗಿದ್ದಾಳೆ. ನನಗೆ ಅಂಬಿಕಾನ ಉಳಿಸ್ಕೊಳ್ಳೋ ಅವಕಾಶ ಮತ್ತೇನಾದ್ರೂ ಸಿಕ್ಕಿದ್ರೆ ನಾನು 1000 ಸತಿ ಸಾಯೋದಕ್ಕೂ ರೆಡಿಯಾಗಿರ್ತೀನಿ. ಅಂಬಿಕಾ ಇಲ್ಲ ಅನ್ನೋದನ್ನ ನಾನು ಯಾವತ್ತೂ ನಂಬಲ್ಲ. ಎಲ್ಲರಿಗೂ ಅಂಬಿಕಾ ಪ್ರಪಂಚದಲ್ಲಿ ಒಬ್ರು. ನನಗೆ ಅಂಬಿಕಾನೇ ಪ್ರಪಂಚ. ದುರ್ಗಾ, ಏನಾಯ್ತು? ಊರ್ ನೆನ್ಪಾಯ್ತಾ? ಅಪ್ಪ ಚಿಕ್ಕಪ್ಪ ಅವರೆಲ್ಲ ನೆನ್ಪಾದ್ರಾ? ಮತ್ತೆ ಫ್ಯಾಕ್ಟ್ರಿಯಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ? ಅಯ್ಯೋ ದೇವ್ರೆ, ಮತ್ತೇನಾಯ್ತು? ಬಾಸ್ ಮಾತಾಡಿದ್ ನೆನ್ಪಾಯ್ತು. ಯಾಕೋ ತುಂಬಾ ಬೇಜಾರಾಯ್ತು. ಕೆಲವು ಸಲ ಕೆಲವ್ರನ್ನ ನೋಡಿ ಅವ್ರಿಗೇನು ಸಮಸ್ಯೆ ಇಲ್ಲ, ದುಡ್ಡು ಆಸ್ತಿ ಅಂತಸ್ತು ಒಳ್ಳೆ ಕೆಲಸ ಎಲ್ಲ ಇದೆ ಅನ್ಕೋತೀವಿ. ಆದ್ರೆ ಅವ್ರವ್ರ ನೋವು ಅವರಿಗೆ ಗೊತ್ತಿರುತ್ತೆ ಅಲ್ವಾ? ಹೌದು ದುರ್ಗಾ, ಅವ್ರ ನೋವು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ರನ್ನ ಕಳ್ಕೊಂಡಾಗ ಆಗೋ ನೋವು, ಅವ್ರು ಮತ್ತೆ ನಮ್ಮ ಹತ್ರ ವಾಪಸ್ ಬರಲ್ಲ ಅನ್ನೋ ನೋವು ತುಂಬ ಕಾಡುತ್ತೆ. ನಮ್ಮಮ್ಮ ನನ್ನನ್ನು ಬಿಟ್ಟು ಹೋದಾಗ್ಲೂ ನನಗೆ ಹೀಗೆ ನೋವಾಗಿತ್ತು. ಆದ್ರೆ ನಮ್ಮಮ್ಮ ವಾಪಸ್ ಬರಲ್ಲ ಅಂತ ನನಗೆ ಗೊತ್ತಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.